ನನಗೆ ಇವರು ಚಿಕ್ಕಬಳ್ಳಾಪುರದಿಂದ ಸುಧಾಕರ್ ಗೆದ್ರೆ ಅನುಕೂಲ ಅನ್ಸುತ್ತೆ. ಯಾಕೆಂದ್ರೆ ಅವ್ರಿಗೆ ಭಾಗದವರು ಆಗಿರೋದ್ರಿಂದ ಈ ಕಡೆ ಎಲ್ಲ ಚೆನ್ನಾಗಿ ಗೊತ್ತಿದೆ ಅವರಿಗೆ, ಸ್ವಲ್ಪ ಅಭಿವೃದ್ಧಿ ಮಾಡ್ಬೋದು ಅನ್ಸುತ್ತೆ. ರಕ್ಷಾರಾಮಯ್ಯ ಅನ್ನೋದು ಈ ಕಡೆ ಯಾರು ಗೊತ್ತಿಲ್ಲ, ಅವರು ಬೆಂಗಳೂರಿಂದ ಬಂದಿರೋರು, ಅದರಿಂದ ಅವರು ಇಲ್ಲೇನಾದ್ರು ಮಾಡ್ತಾರೆ ಅದು. ಅದರಲ್ಲೂ ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಹೆಂಗ್ ಕೆಲಸ ಮಾಡ್ತೀವಿ? ಏನ್ ಕೆಲಸ ಮಾಡ್ತಾರೆ? ಏನು ಇಲ್ಲ, ಅವ್ರ ಕೆಲಸ ಮಾಡ್ಕೊಂಡು ಅವ್ರ ಉಪಕಾರ ಮಾಡ್ತಾ ಇದ್ದಾರೆ, ಬೇರೆಯವ್ರಿಗೆ ಏನು ಮಾಡ್ತಾ ಇಲ್ಲ. ಬಚ್ಚೇಗೌಡ ಅವರು ಚಿಕ್ಕಬಳ್ಳಾಪುರದ ತಾಲೂಕಿಗೆ 0. ಮೊಯ್ಲಿಯವ್ರು ಗೆದ್ದಿದ್ರು. ಕಳೆದ ಬಾರಿ ಬಚ್ಚೇಗೌಡರು ಇಲ್ಲಿ MP ಎಲೆಕ್ಷನ್ ಅಲ್ಲಿ ಗೆಲ್ತಾರೆ. ಹೆಂಗ್ ಕೆಲಸ ಮಾಡ್ತಾ ಇದ್ದಾರೆ ಅನ್ಸುತ್ತೆ ಬಚ್ಚೇಗೌಡರು? ಬಚ್ಚೇಗೌಡರು ಚೆನ್ನಾಗಿ ಮಾಡ್ತಾ ಇದಾರೆ. ಮುಂಚೆ ನೋಡ್ಬೇಕು ಯಾರ್ಯಾರು ಬರ್ತಾರೆ ಯಾರೆಲ್ಲ ಅಂತ ನೋಡ್ಕೊಂಡು ಇದ್ ಮಾಡ್ಬೇಕು. ಈ ಬಾರಿ ರಕ್ಷಾರಾಮಯ್ಯ ಮತ್ತೆ ಸುಧಾಕರ್ ಇಬ್ರು ಕಣಕ್ಕೆ ಇಳಿದಿದ್ದಾರೆ. ಯಾರು ಗೆದ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ಸುತ್ತೆ? ಗುಂಡೂರು ಅವರು ನಮ್ಮ ಸುಧಾಕರ್ ಅವರೇ ಜಾಸ್ತಿ ಇದೆ. ನೋಡ್ಬೇಕು ಯಾರು ಬರ್ತಾರೆ ಯಾರಂತ. ಸರಿ ಇದಾರೆ ಅವರು. ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ, ಹೆಂಗ್ ಕೆಲಸ ಮಾಡ್ತೀವಿ ಸರ್? ಏನ್ ಕೆಲಸ ಮಾಡ್ತಾರೆ? ಏನು ಇಲ್ಲ, ಅವ್ರ ಕೆಲಸ ಮಾಡ್ಕೊಂಡು ಅವ್ರ ಉಪಕಾರ ಮಾಡ್ತಾ ಇದ್ದಾರೆ, ಬೇರೆಯವ್ರಿಗೆ ಏನು ಮಾಡ್ತಾ ಇಲ್ಲ. ಅವರೇ ಕಾಂಟ್ರಾಕ್ಟ್ ಅವರೇ ಇದು ಮಾಡ್ಕೊತಾ ಇದ್ದಾರೆ, ಯಾವುದೂ ಅವ್ರದ್ದೇ ಎಲ್ಲಾನು. ಈ ಬಾರಿ ದೇಶದ ಪ್ರಧಾನಿ ಯಾರಾದ್ರೆ ಚೆನ್ನಾಗಿ ಕೆಲಸ ಮಾಡ್ತಾರೆ? ರಾಹುಲ್ ಮೋದಿನ? ಮೋದಿನೇ ಜಾಸ್ತಿ ಇರೋದು. ಮೋದಿ ಲೆಕ್ಕದಾಗ ಹೋಗ್ಬೇಕು, ಅವ್ರದ್ದೇ ಇರೋದು ಎಲ್ಲಾನು. ಸೊ ಮುಂದಿನ ದಿನಗಳಲ್ಲಿ ಜನರು ಏನನ್ನ ನೋಡಿ ವೋಟ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಜನಗಳು ಯಾರು ಉಪಕಾರ ಮಾಡಿದ್ರೆ ರೈತರಿಗೆ ಚೆನ್ನಾಗಿ ವ್ಯವಹಾರ ಮಾಡಬೇಕು. ರೈತರಿಗೆ ಮಾಡಿಬಿಟ್ಟು ಅವ್ರ ಮನೆ ಹೋಗ್ಬಿಟ್ಟು ಕೇಳ್ಬಿಟ್ಟು ಏನು ಮಾಡಬೇಕು ಅಂತ ವಿಚಾರಿಸ್ಬೇಕು. ನಿಮ್ಗೆ ಅನ್ಸುತ್ತೆ ಸರ್ ಮನೆ ಮನೆಗೆ ಬರ್ತಾರೆ MLA ಗಳು MP ಗಳು ಗೆದ್ಮೇಲೆ ಅಂತ? ಯಾರು ಬರಲ್ಲ, ಇವಾಗ ಬರಲ್ಲ. ಮಾತುಗಳು ಯಾರೋ ಹೇಳಿ ಕಳಿಸ್ತಾರೆ, ಒಟ್ಟು ಕೊಡಪ್ಪ ನಮ್ಗೆ ಅಂತ ಅಷ್ಟೇ. ಅಲ್ಲ, ಇಷ್ಟು ವರ್ಷದ ಎಲೆಕ್ಷನ್ ನೋಡ್ಕೊಂಡ್ ಬಂದಿದ್ದೀರಿ, ಆ ತರ ಒಬ್ಬ ನಾಯಕ ಇದ್ರು ಅಂದ್ರೆ ಯಾರಿದ್ರು? ಮನೆಗೆ ಬಂದು ಜನರ ಕಷ್ಟ ಕೇಳೋಂತ ನಾಯಕ ಯಾರು ಇಲ್ಲ. ನಿಮ್ ಕಾಲದಲ್ಲಿ? ನಮ್ಮ ಕಾಲದಾಗ ಯಾರು ಇಲ್ಲ. ಇವಾಗ ಏನನ್ನ ಬರ್ಬೋದು ಅಷ್ಟೇ. ಮುಂದಿನ ದಿನಗಳಲ್ಲಿ ಬಂದ್ರೆ ಬರ್ಬೋದು. ಇಷ್ಟ್ ದಿನ ಯಾರು ಕೇಳಿರ್ಲಿಲ್ಲ. ಯಾರು ಇಲ್ಲ. ಏನೇನ್ ಸಮಸ್ಯೆಗಳಿದೆ ಸರ್ ಇಲ್ಲಿ? ಏನೈತೆ ಹೋಗಿ ಸುಮ್ಮನೆ ಏನು ಈಗ ಅವ್ರು ಇದ್ದಾರೆ ಕೇಳಿ, ಊರೆಲ್ಲ ಸಮಸ್ಯೆನೆ. ಓಕೆ, ಥ್ಯಾಂಕ್ ಯು ಸರ್. ಬಚ್ಚೇಗೌಡರು ಗೆದ್ದಿದ್ರು ಕಳೆದ 5 ವರ್ಷದಿಂದ, ಏನಾದ್ರೂ ಕೆಲಸ ಮಾಡಿದಾರ ಸರ್ ಗೆದ್ಮೇಲೆ? ಬಚ್ಚೇಗೌಡ ಅವರು ಚಿಕ್ಕಬಳ್ಳಾಪುರದ ತಾಲೂಕಿಗೆ 0 ವರ್ಕ್. ಇವಾಗ ಸದ್ಯಕ್ಕೆ ಪ್ರದೀಪ್ ಈಶ್ವರ್ ಗೆದ್ದಿದ್ದಾರೆ. ಈ ನಡುವೆ ಈ ರಸ್ತೆ ಹಾಕಿದ್ದಾರೆ. 6 ತಿಂಗಳಾಯ್ತು ಅವರು ಬಂದು, ಬರೋವರೆಗೂ ಪಣ ತೊಟ್ಟಿದ್ರು. ಇವಾಗ ಏನೋ ರಸ್ತೆ ಹಾಕ್ತಾ ಇದ್ದಾರೆ. 4.25 ಕೋಟಿ ಏನೋ ಅನೌನ್ಸ್ ಮಾಡಿದ್ದಾರೆ ಅವರು. ಅದು ನೋಡ್ಬೇಕು. MP ಎಲೆಕ್ಷನ್ ಬಂದಾಗ ಇವಾಗ ಗುದ್ಲಿ ಪೂಜೆ ಏನೋ ಮಾಡಿದ್ರು, ಇವಾಗ ನೋಡ್ಬೇಕು. ಸರ್, ಕಳೆದ ಬಾರಿ ಪ್ರದೀಪ್ ಈಶ್ವರ್ ಅವರು ಸಾಮಾನ್ಯವಾಗಿ ಗೆದ್ದಿರ್ಲಿಲ್ಲ, ಸುಧಾಕರ್ ಅವ್ರನ್ನ ಸೋಲ್ಸ್ ಗೆದ್ದಿರ್ತಾರ. ಈ ಬಾರಿ ಸುಧಾಕರ್ ಅವ್ರು ಲೋಕಸಭೆಯಿಂದ ಸ್ಪರ್ಧೆ ಮಾಡ್ತಿದಾರಲ್ಲ, ಸುಧಾಕರ್ ಅವ್ರು ಗೆಲ್ಬೋದಾ ಅಥವಾ ರಕ್ಷಾರಾಮಯ್ಯ ಅವ್ರು ಗೆಲ್ಬೋದಾ? 100% ಸುಧಾಕರ್ ಅಣ್ಣ ಗೆಲ್ಬೋದು. ಯಾಕಂದ್ರೆ ಲಾಸ್ಟ್ ಟೈಮ್ ಏನಾಗಿದೆ ಗೊತ್ತಾ, ಕೆಲಸಗಳು 100% ಮಾಡಿದ್ದಾರೆ. ಯಾಕಂದ್ರೆ ಕೆಲಸ ಅಂತೂ 100% ನಮ್ಮ ತಾಲೂಕಿಗೆ ಆಗಿದೆ. ರಕ್ಷಾ ಅಣ್ಣ ಅವರು ಈ ನಡುವೆ ನಮಗೆ ಈ ಭಾಗದಲ್ಲಿ ಗೊತ್ತಿಲ್ಲ, ಜನಸಾಮಾನ್ಯರಿಗೆ ಗೊತ್ತಿಲ್ಲ. ಸುಧಾಕರ್ ಅಣ್ಣ ಅವರು 100% ಒಲವು ಇದೆ. ಕೆಲಸ ಮಾಡಿದ್ರು, ಯಾಕೆ ಸೋತ್ರು ಸರ್ ಲಾಸ್ಟ್ ಎಲೆಕ್ಷನ್? ಯಾಕೆ ಸೋತ್ರು ಅಂದ್ರೆ ಜನಸಾಮಾನ್ಯರಿಗೆ ಸರಿಯಾಗಿ ರೆಸ್ಪಾನ್ಸ್ ಇಲ್ಲ. ಯಾಕಂದ್ರೆ ಅವರು ಒಂಥರ ಜನಸಾಮಾನ್ಯರಿಗೆ ಸರಿಯಾಗಿ ಸಿಗ್ತಾ ಇರಲಿಲ್ಲ, ಅಷ್ಟೇನೇನಿಲ್ಲ. ಅಂದ್ರೆ ಮುಂದೆ ಗೆದ್ರೆ ಜನಸಾಮಾನ್ಯರಿಗೆ ಸಿಗ್ತಾರೆ ಅನ್ಸುತ್ತಾ? ಯಾಕಂದ್ರೆ ಇವಾಗ ಸ್ವಲ್ಪ ಚೇಂಜ್ ಆಗಿದ್ದಾರೆ ಸುಧಾಕರ್ ಅಣ್ಣ ಅವರು. ಯಾಕಂದ್ರೆ ತಂದೆಯವರು ಸ್ವಲ್ಪ ಚೇಂಜ್ ಆಗಿದ್ದಾರೆ, ಸ್ವಲ್ಪ ಜನಗಳಿಗೆ ಇವಾಗ ರೆಸ್ಪಾನ್ಸ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. 100% ಗೆಲುವು ಸುಧಾಕರ್ ಅಣ್ಣ ಅವ್ರದ್ದು ಆಗುತ್ತೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಏನಿದೆಯಲ್ಲ ಸರ್, ಇದು ಹೆಂಗ್ ಕೆಲಸ ಮಾಡ್ತಿದೆ ಸರ್? ಕಾಂಗ್ರೆಸ್ 5 ಇದು ಕೊಟ್ಟಿದ್ರು, ಗ್ಯಾರಂಟಿಗಳು ಕೊಟ್ಟಿದ್ರು. 5 ಗ್ಯಾರಂಟಿಗಳು ಅವರು ನೆರವೇರಿ ಮಾಡಿದ್ದಾರೆ. ಬಟ್ ಎಲ್ಲ MSL ಈ ಬಾರ್ಗಳು, ರೆಸ್ಟೋರೆಂಟ್ಗಳೆಲ್ಲ ಜಾಸ್ತಿ ಮಾಡಿ, ರೇಟ್ಗಳೆಲ್ಲ ಜಾಸ್ತಿ ಮಾಡಿ, ಅವ್ರ ದುಡ್ಡು ಗಂಡರ ದುಡ್ಡು ಹೆಂಡಸ್ ಕೊಡ್ತಾ ಇದ್ದಾರೆ. ಇದು ಒಲವಿದೆ. ಸೊ ಕೇಂದ್ರದಲ್ಲಿ ಯಾರು ಪ್ರಧಾನಿ ಆದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ? ನರೇಂದ್ರ ಮೋದಿ ಸರ್? 100% ನರೇಂದ್ರ ಮೋದಿ ಅವರೇ ಬರಬೇಕು. ಯಾಕಂದ್ರೆ 500 ವರ್ಷದಿಂದ ನಾವು ರಾಮ ಮಂದಿರ ನೋಡಿದೀವಿ, ಆರ್ಟಿಕಲ್ 370 ನೋಡಿದೀವಿ, ಎಂತೆಂಥ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ರಾಹುಲ್ ಗಾಂಧಿ ಏನಿದೆ ಹೇಳಿ, ಪಪ್ಪು ಅಷ್ಟೇ. ಅವರು ಏನು ನಾಲೆಡ್ಜ್ ಇದೆ ಅವ್ರಿಗೆ? ನನಗೆ ಇರೋ ನಾಲೆಡ್ಜ್ ಇಲ್ಲ ಅವ್ರಿಗೆ. ಈ ಥರ ಇದೆ ರಾಹುಲ್ ಗಾಂಧಿ ಅವ್ರದ್ದು. ಇವಾಗ ಸುಧಾಕರಣ್ಣ ಅವ್ರು ಬಂದರೆ ಒಂದು ಇಂಪ್ರೂವ್ ಆಗ್ಬೋದು. ನೆಕ್ಸ್ಟು ಬೆಂಗಳೂರು, ಚಿಕ್ಕಬಳ್ಳಾಪುರ ನೆಕ್ಸ್ಟ್ ಬೆಂಗಳೂರು ಆಗುತ್ತೆ 100%. ಚಿಕ್ಕಬಳ್ಳಾಪುರ ಯಾಕಂದ್ರೆ 100% ಗೆಲುವು ಅವ್ರದ್ದೇ, ಗೆಲ್ತಾರೆ. ಹಳ್ಳಿ ಅವರು KH ಮುನಿಯಪ್ಪ ಅಂತೇಳಿ ಅವರಿದ್ದಾರೆ ಕಾಂಗ್ರೆಸ್ಸಿಂದ. ಅವ್ರು ಇನ್ನೂ ಆಗಿ 1 ವರ್ಷ ಆಗಿದೆ. ಏನು ಅವ್ರ ಕಡೆಯಿಂದ ಇನ್ನೂ ಏನು ಆ ಥರ ಬೆಳವಣಿಗೆ ಏನು ಕಂಡು ಬರ್ತಾ ಇಲ್ಲ. ಏನು ಕೆಲಸ ಕಾರ್ಯಗಳು ಇನ್ನೂ ಏನು ಮಾಡಿಲ್ಲ ಅವರು. ಈಗ ಇದು ನಮ್ಮ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುತ್ತೆ. ನಮ್ಮದು ತುಬೀರು ಹೋಬಳಿ ಇದು.
ತಾಲೂಕು ಮಾತ್ರ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಇದೆ, ಆದರೆ ಹೋಬಳಿ ಬಂದು ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ಹೋಗ್ತದೆ ಇದು. ಇಲ್ಲಿ ಕೆ.ಎಚ್. ಮುನಿಯಪ್ಪನವರು MLA ಆಗಿದ್ದಾರೆ. ಸರ್, ಇವಾಗ ಲೋಕಸಭಾ ಎಲೆಕ್ಷನ್ 2024ರಲ್ಲಿ ಸುಧಾಕರ್ ಮತ್ತೆ ರಕ್ಷಾರಾಮಯ್ಯ ಇಬ್ರು ಸ್ಪರ್ಧೆ ಮಾಡ್ತಾರೆ ಈ ಭಾಗದಲ್ಲಿ. ಹೌದು. ಇವರಿಬ್ಬರಲ್ಲಿ ಯಾರು ಗೆದ್ರೆ ಜನಪರವಾಗಿ ಕೆಲಸ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ನನಗೆ ಇವರು ಚಿಕ್ಕಬಳ್ಳಾಪುರದಿಂದ ಸುಧಾಕರ್ ಗೆದ್ರೆ ಅನುಕೂಲ ಅನ್ಸುತ್ತೆ. ಯಾಕೆಂದ್ರೆ ಅವ್ರು ಈ ಭಾಗದವ್ರು ಆಗಿರೋದ್ರಿಂದ ಈ ಕಡೆ ಎಲ್ಲ ಚೆನ್ನಾಗಿ ಗೊತ್ತಿದೆ ಅವ್ರಿಗೆ, ಸ್ವಲ್ಪ ಅಭಿವೃದ್ಧಿ ಮಾಡ್ಬೋದು ಅನ್ಸುತ್ತೆ. ರಕ್ಷಾರಾಮಯ್ಯ ಅನ್ನೋದು ಈ ಕಡೆ ಯಾರು ಗೊತ್ತಿಲ್ಲ, ಅವರು ಬೆಂಗಳೂರಿಂದ ಬಂದಿರೋರು, ಅದರಿಂದ ಅವರು ಇಲ್ಲೇನಾದರೂ ಮಾಡ್ತಾರೆ ಅದು. ಅದರಲ್ಲೂ ಸುಧಾಕರ್ ಅವ್ರು ಕಳೆದ ಬಾರಿ ಸೋತಿದ್ರಲ್ವಾ ಸರ್? ಸೋತಿರ್ಬೋದು ಸುಧಾಕರ್, ಆದ್ರೂ ಅವ್ರು ಕೆಲಸ ಮಾಡಿದ್ದಾರೆ. ಹೊಸದಾಗಿ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಸ್ವಲ್ಪ ಸುಧಾಕರ್ಗೆ ಹಿನ್ನಡೆ ಆಗಿರ್ಬೋದು, ಆದ್ರೆ ಈ ಸರಿ ಸುಧಾಕರ್ ಗೆಲ್ತಾರೆ ಅನ್ಸುತ್ತೆ. ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗವರ್ನಮೆಂಟ್ ಇದೆಯಲ್ಲ ಸರ್, ಹೆಂಗ್ ಕೆಲಸ ಮಾಡ್ತೀರಾ ಅನ್ಸುತ್ತೆ? ಸರ್, ಕಾಂಗ್ರೆಸ್ ಗೌರ್ಮೆಂಟ್ ಇದೆ, ಆದ್ರೆ ಏನು ಅಭಿವೃದ್ಧಿ ಆಗ್ತಾ ಇಲ್ಲ. ಅದೇ ಗ್ಯಾರಂಟಿಗಳು ಅದು ಇದು ಕೊಡ್ತಾ ಇದ್ದಾರೆ. ಜನ ಏನು ಹೇಳ್ತಾರೆ ಅಂದರೆ ಗ್ಯಾರಂಟಿ ಕೊಡ್ತಾ ಇದ್ದಾರೆ, ಕೆಲವರಿಗೆಲ್ಲ ತೊಂದರೆ ಆಗ್ತಾ ಇದೆ. ಡ್ರಿಂಕ್ಸ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಕರೆಂಟ್ ಬಿಲ್ಲಲ್ಲಿ ಮಿನಿಮಮ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಅದು ಇದೆಲ್ಲ ಬೆಲೆ ಏರಿಕೆಯಾಗಿ ಅದರಲ್ಲೇ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದರಿಂದ ನೋಡಬೇಕು. ಈ ಸರಿ ಬಿಜೆಪಿನೇ ಗೆಲ್ಬೋದು ಚಿಕ್ಕಬಳ್ಳಾಪುರ ಅನ್ಸುತ್ತೆ. ಸರ್, ಕೇಂದ್ರದಲ್ಲಿ ಯಾರು ಪ್ರಧಾನಮಂತ್ರಿ ಆದ್ರೆ ದೇಶದ ಕಡೆ ಗಮನ ಕೊಡ್ತಾರೆ ಅಥವಾ ಅಭಿವೃದ್ಧಿ ಕಡೆ ಗಮನ ಕೊಡ್ತಾರೆ? ಸರ್, ಮೋದಿ ಪ್ರಧಾನಿ ಆದ್ರೆ ಒಳ್ಳೇದು ಅನ್ಸುತ್ತೆ. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಪ್ರಧಾನಿ ಅಭ್ಯರ್ಥಿನೇ ಇಲ್ಲ ಅಲ್ಲಿ, ಅದರಿಂದ ಅಲ್ಲಿ ಅವ್ರು ಯಾರು ಕಿತ್ತಾಡ್ಕೊಂಡಿರ್ತಾರೆ. ಮೋಸ್ಟ್ಲಿ ಪ್ರಧಾನಿ ಯಾರು ಅಂತ ಇನ್ನು ಕನ್ಫರ್ಮ್ ಇಲ್ಲ. ಆದ್ರೆ ಮೋದಿ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಮೋದಿನೇ ಒಳ್ಳೇದು ಅನ್ಸುತ್ತೆ. ಕಳೆದ ಬಾರಿ ಬಚ್ಚೇಗೌಡ ಅವರು ಇಲ್ಲಿ ಗೆದ್ದಿದ್ರಲ್ಲ ಸರ್, MP ಆಗಿ, ಅವ್ರು ಕೆಲಸ ಸರ್, ಮಾಡಿದ್ದಾರೆ? ಇಲ್ಲ, ಬಚ್ಚೇಗೌಡ ಏನು ಮಾಡಿಲ್ಲ, ಸುಮ್ಮನೆ ಬಂದ್ರು, ಗೆದ್ರು, ಹೋದ್ರು. ಸರ್, ಇಲ್ಲಿ MP ಆಗೋರು ಯಾರು ಚಿಕ್ಕಬಳ್ಳಾಪುರದಲ್ಲಿ MP ಆದ್ರೂ ಇದುವರೆಗೂ ಯಾರು ಕೆಲಸಲೇ ಮಾಡಲ್ಲ ಸರ್. ಯಾರೇ ಬಂದ್ರು ಸುಮ್ಮನೆ ಬರ್ತಾರೆ, ಗೆದ್ರೆ ಹೋಗ್ತಾರೆ, ಮತ್ತೆ ರಿಟರ್ನ್ ಬರಲ್ಲ ಅವರು. ಸೊ ಮುಂದಿನ ಬಾರಿ MP ಎಲೆಕ್ಷನ್ ಗೆ ವೋಟ್ ಕೇಳಕ್ ಬರೋರಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಿ ಸರ್? ಸರ್, MP ಎಲೆಕ್ಷನ್ಗೆ ವೋಟ್ ಕೇಳಕ್ಕೆ ಅವ್ರು ಬಂದ್ರೆ ನಾವು ಹೇಳ್ಬೋದು, ಯಾರು ಕ್ಯಾಂಡಿಡೇಟ್ ಬರಲ್ಲ ಇಲ್ಲಿ, ಯಾರು ಇಲ್ಲಿರೋ ಲೀಡರ್ ಬರ್ತಾರೆ, ಹಾಕಿ ಅಂತಾರೆ, ಅವ್ರ ಮುಖ ನೋಡಿ ಹಾಕ್ತಾರೆ, ಕ್ಯಾಂಡಿಡೇಟ್ ಗಳೇ ಬರಲ್ಲ, ಕ್ಯಾಂಡಿಡೇಟ್ಲೇ ಬರಲ್ಲ. ಹಂಗಾಗಿ ಜನಗಳಿಗೆ ಅವರು ಸಂಪರ್ಕಕ್ಕೆ ಸಿಗಲ್ಲ. ಅವರು MP ಕ್ಯಾಂಡಿಡೇಟ್ ಜನಗಳ ಸಂಪರ್ಕಕ್ಕೆ ಬರಲ್ಲ. ಅವರು ವೀರಪ್ಪ ಮೊಯ್ಲಿ ಅವರು 2 ಸರಿ ಗೆದ್ದಿದ್ರು, ಅವರು ಏನು ಅನುಕೂಲ ಮಾಡಲಿಲ್ಲ. ಸುಮ್ಮನೆ ಬರ್ತಾರೆ, ಗೆಲ್ತಾರೆ, ಹೋದ್ರು ಮತ್ತೆ MP ಎಲೆಕ್ಷನ್ಗೆ ರಿಟರ್ನ್ ಬರೋದು ಅವರು. ಸರ್, ಮುಂದಿನ ಎಲೆಕ್ಷನ್ ಅಲ್ಲಿ ಜನರಿಗೆ ಹೇಳೋದಾದ್ರೆ ಯಾವ್ದು ನೋಡಿ ವೋಟ್ ಮಾಡ್ಬೇಕು ಅಂತ ಹೇಳೋದು? ಸರ್, ನಾವು ಅಭಿವೃದ್ಧಿ ನೋಡಿ ವೋಟ್ ಮಾಡಬೇಕು ಅಂತ ಹೇಳ್ತೀವಿ. ಮತ್ತೆ ದೇಶ ಚೆನ್ನಾಗಿದೆ, ಜನ ಚೆನ್ನಾಗಿರ್ತಾರೆ. ಸುಮ್ಮನೆ ಗ್ಯಾರಂಟಿಲಿ ಇಟ್ಕೊಂಡ್ರೆ ಏನು ಒಳ್ಳೇದಾಗಲ್ಲ. ಥ್ಯಾಂಕ್ ಯು ಸರ್. ಹಾಂ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.